ದುಬಾರಿಯಲ್ಲಿ ಮಾರ್ತಾಂಡನನ್ನ ಕೊಂದ ಕಂಜನ್ ಆನೆಗೆ ಇನ್ನು ಮುಂದೆ ಮೈಸೂರು ದಸರಾಗೆ ಕೂಡ ಎಂಟ್ರಿ ನಿರಾಕರಣೆ ಮಾಡಲಾಗಿದೆ. ದುಬಾರಿಯಲ್ಲಿ ಸೋಮವಾರ ಮತ್ತಿನಿಂದ ಕಂಜನ್ ಆನೆ ಮಾರ್ತಾಂಡ ಮೇಲೆ ದಾಳಿ ನಡೆಸಿತ್ತು. ಆನೆಗಳ ನಡುವಿನ ಕಾದಾಟದ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಸಿಕ್ಕಿ ಮೃತಪಟ್ಟಿದ್ದರು. ಕಂಜನ್ ಆನೆಯ ದಾಳಿಯಿಂದ ತೀವ್ರ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಕೂಡ ಮೃತಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಂಜನ್ ಆನೆಯನ್ನ ಮುಂದಿನ ದಿನಗಳಲ್ಲಿ ದಸರಾ ಜಂಬೂ ಸವಾರಿಗೆ ಬಳಕೆ ಮಾಡದಂತೆ ಕ್ರಮ ಕೈಗೊಳ್ಳಲಾಗಿದೆ. ಹೌದು, ದುಬಾರಿಯಲ್ಲಿ ಓರ್ವ ಮಹಿಳೆ ಹಾಗೂ ಮಾರ್ತಾಂಡ ಆನೆಯ ಸಾವಿಗೆ ಕಾರಣವಾದ ಕಂಜನ್ ಆನೆಯನ್ನ ಕೆಲವೊಂದು ನಿರ್ಬಂಧಗಳನ್ನು ಹೇರಲಾಗಿದೆ. ಪ್ರತಿ ವರ್ಷ ಮೈಸೂರಿನಲ್ಲಿ ನಡೆಯುವ ದಸರಾ ಜಂಬೂ ಸವಾರಿಯಲ್ಲಿ ಕಂಜನ್ ಆನೆ ಇರುತ್ತಿತ್ತು. ಆದರೆ ಇದೀಗ ಕಂಜನ್ ಆನೆಯನ್ನ ದಸರಾ ಮೆರವಣಿಗೆಯಲ್ಲೂ ಬಳಕೆ ಮಾಡದಂತೆ ಸೂಚನೆ ನೀಡಲಾಗಿದೆ. ದುಬಾರಿ ಘಟನೆಯ ಬಳಿಕ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಜನರ ಸುರಕ್ಷತೆಯ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ದಸರಾ ಜಂಬೂ ಸವಾರಿ ಸಂದರ್ಭದಲ್ಲಿ ಆನೆಗಳ ಬಳಿ ಸಾರ್ವಜನಿಕರಿಗೆ ಅವಕಾಶ ನೀಡಬಾರದು ಎಂಬ ಸೂಚನೆಯನ್ನ ನೀಡಲಾಗಿದೆ ಅಂತ ಅರಣ್ಯ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಕಂಜನ್ ಆನೆ ಕೊಡಗಿನ ದುಬಾರಿಯ ಆನೆ ಶಿಬಿರದಲ್ಲಿರುವ ಗಂಡಾನೆಯಾಗಿದೆ. ಈ ಆನೆಯನ್ನ 2014ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಸೆರೆ ಹಿಡಿಯಲಾಗಿತ್ತು. ಈ ಆನೆ ಸಾಮಾನ್ಯವಾಗಿ ಶಾಂತ ಸ್ವಭಾವದಲ್ಲೇ ಇರುತ್ತಿತ್ತು. ಕಾಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಕಂಜನ್ ಪಳಗಿತ್ತು. ಆದರೆ ಸೋಮವಾರ ದುಬಾರಿಯಲ್ಲಿ ಕಂಜನ್ ಕೋಪಗೊಂಡು ಮಾರ್ತಾಂಡನ ಮೇಲೆ ದಾಳಿ ನಡೆಸಿತ್ತು. ಈ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆಯೊಬ್ಬರು ಕಾದಾಟದ ನಡುವೆ ಸಿಕ್ಕಾಕೊಂಡು ಮೃತಪಟ್ಟಿದ್ದಾರೆ. ದಾಳಿಯಿಂದ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಕೂಡ ಮರುದಿನ ಮೃತಪಟ್ಟಿತ್ತು. ಈ ಘಟನೆಯ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕೆಲವೊಂದು ಬಿಗಿ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಕಂಜನ್ ಆನೆ ಮತ್ತು ಮಾರ್ತಾಂಡ ಆನೆಯ ನಡುವಿನ ಕಾದಾಟದ ವೇಳೆ ಮಹಿಳೆ ಮೃತಪಟ್ಟಿದ್ದು ಇಡೀ ರಾಜ್ಯವೇ ಇದಕ್ಕೆ ಕಂಬನಿ ಬಿಡಿದಿತ್ತು. ಆದರೆ ಇದರಲ್ಲಿ ತಪ್ಪು ಯಾರದ್ದು ಎಂಬುದು ಇದೀಗ ಎಲ್ಲರ ಪ್ರಶ್ನೆಯಾಗಿದೆ. ಅರಣ್ಯ ಅಧಿಕಾರಿಗಳು, ಮಾವುತರು ಮತ್ತು ಕಾವಾಡಿಗಳು ಇಷ್ಟೆಲ್ಲ ಘಟನೆ ಆಗುವ ಮುನ್ನ ಎಚ್ಚೆತ್ತುಕೊಂಡಿಲ್ಲ ಏಕೆ ಅನ್ನುವುದು ಕೂಡ ಸದ್ಯಕ್ಕೆ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.